ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಒಂದು ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ನಂಬಿಕಸ್ಥನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 5ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 5ನೇ ವಚನ. ಧರ್ಮವೇ ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆ ಸೊಂಟಪಟ್ಟಿ. ಈ ವಾಕ್ಯವನ್ನು ಗ್ರಹಿಸುವುದಕ್ಕೆ ದೇವರಾತ್ಮ ನಮಗೆ ತನ್ನ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ನಂಬಿಕಸ್ತಿಕೆ ಕುರಿತಾಗಿಯೇ ನೋಡ್ತಾ ಬರ್ತಿದ್ದೇವೆ. ಈ ದಿನ ನಾವು ಓದಿದಂಥ ಈ ವಾಕ್ಯದ ಭಾಗ ಇದು ಪ್ರವಾದಿಯಾದ ಯೆಶಾಯನು ಮೆಸ್ಸಿಯನ ಕುರಿತಾಗಿ ಆತನ ಮೂಲಕ ಅಥವಾ ದೇವರ ಆತನ ಮೂಲಕ ನುಡಿದಂಥ ಪ್ರವಾದನೆ ಅಥವಾ ಪ್ರವಾದಿಯಾದ ಯೆಶಾಯನು ಯೇಸು ಕ್ರಿಸ್ತನ ಕುರಿತಾಗಿ ಆತನು ನುಡಿದಿರುವಂಥ ಒಂದು ಪ್ರಾಮುಖ್ಯವಾದ ಪ್ರವಾದನೆಯ ವಚನ. ಇದರಲ್ಲಿ 11ನೇ ಅಧ್ಯಾಯದಲ್ಲಿ ಹೆಚ್ಚು ಕಡಿಮೆ 1-9 ವಚನಗಳ ತನಕ ಇಲ್ಲಿ ಕೊಡಲ್ಪಟ್ಟದೆ. ಇದು ಆತನ ರಾಜ್ಯದ ಲಕ್ಷಣ ಎಂಬುದಾಗಿ. ನಂತರದಲ್ಲಿ 10-16 ವಚನಗಳವರೆಗೆ ಸೆರೆಬಿದ್ದವರು ಹಿಂದಿರುಗೋರು ಎಂಬ ಶೀರ್ಷಿಕೆಯಡಿಯಲ್ಲಿ ಅಲ್ಲಿಯ ಪ್ರಸ್ತಾಪ ಸ್ವಲ್ಪ ವ್ಯತ್ಯಾಸವಾಗ್ತದೆ ಒಂದೇ ಅಧ್ಯಾಯದಲ್ಲಿ. ಇದರಲ್ಲಿ 11ನೇ ಅಧ್ಯಾಯದ 4ನೇ ವಚನದ ಮಧ್ಯಭಾಗದವರೆಗೆ ಒಂದು ವೇಳೆ ಇದು ಯೇಸು ಕ್ರಿಸ್ತನ್ ಎಲ್ಲವೂ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ವಿಷಯವಾಗ್ತದೆ. ಆದರೂ ಮೊದಲನೇ ಅಧ್ಯಾಯದ 4ನೇ ವಚನದ ಮಧ್ಯಭಾಗದ ತನಕ, 4ನೇ ವಚನದ ನಡುವಿನ ತನಕ ಅದರಲ್ಲಿ ಯೇಸು ಕ್ರಿಸ್ತನ ಮೊದಲ ಆತನು ಮೊದಲು ಈ ಲೋಕಕ್ಕೆ ಬಂದು ರಕ್ಷಣಾ ಕಾರ್ಯವನ್ನು ಪೂರೈಸಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟ ಸಂಗತಿಯೂ ಇದೆ. ಜೊತೆಗೆ ಅದು ಸಹ ಸೇರಿ ಅಲ್ಲಿಂದ ಮುಂದುವರೆದ ಭಾಗ ಯೇಸು ಕ್ರಿಸ್ತನ ಮುಂದೆ 1000 ವರ್ಷ ಆಳ್ವಿಕೆಯಲ್ಲಿ ಆತನು ಅದರ ಆರಂಭದ ಮೊದಲುಗೊಂಡು ಆಳ್ವಿಕೆಯಲ್ಲಿ ತಾನು ಮಾಡಲಿಕ್ಕಿರುವಂಥ ಕಾರ್ಯಗಳು ಮತ್ತು ಆ ಸಂದರ್ಭದಲ್ಲಿ ಆ 1000 ವರ್ಷ ಆಳ್ವಿಕೆಯಲ್ಲಿ ಈ ಜಗತ್ತು ಹೇಗಿರ್ತದೆ ಅನ್ನುವಂಥ ವಿಶೇಷವಾದ ವಿವರಣೆಯನ್ನು ಈ ಭಾಗದಲ್ಲಿ ನಾವು ಓದಬಹುದು. ಇದರಲ್ಲಿ ಆತನು ದೇವರಾತ್ಮ ಉಳ್ಳವನಾಗಿ ಪವಿತ್ರಾತ್ಮನ ಕುರಿತಾಗಿ 7 ಸಂಗತಿಗಳು ಕೊಡಲ್ಪಟ್ಟದೆ. ಈತನು ಯೆಶಾಯನ ಬುಡದಿಂದ ಬಂದವನು, ಈತನು ದಾವೀದನ ಅಂಕುರದವನು, ಎಲ್ಲ ಸಂಗತಿಗಳು ಇಲ್ಲಿ ಬರ್ತದೆ. ಈ ಸಂಗತಿಗಳನ್ನ ನಾವು ಪ್ರಕಟಣೆ ಪುಸ್ತಕದಲ್ಲೂ ಓದಬಹುದು. ಅಲ್ಲಿ ಯಜ್ಞದ ಕುರಿಮರಿಯ ಮೇಲೆ ದೇವರ ಸಿಂಹಾಸನದ ಎದುರು ನಿಂತಿರುವಂಥ ಕೊಯ್ಯಲ್ಪಟ್ಟ ಸ್ಥಿತಿಯಲ್ಲಿರುವಂಥ ಯಜ್ಞದ ಕುರಿಮರಿಯ ಮೇಲೆ 7 ಕೊಂಬುಗಳಿವೆ. ಆ 7 ಕೊಂಬುಗಳಲ್ಲಿ 7 ಕಣ್ಣುಗಳಿವೆ. ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ಆ 7 ಕಣ್ಣುಗಳು ಭೂಮಿ ಮೇಲೆ ದೇವರು ಕಳಿಸಿರುವಂಥ ಆತನ ಆತ್ಮ ಎಂಬುದಾಗಿ ಬರೆದದೆ. ಆ ಆತ್ಮಗಳ ಹೆಸರುಗಳು, ವಿವರಣೆಗಳು ನಮಗಿಲ್ಲಿ 11ನೇ ಅಧ್ಯಾಯದ 2ನೇ ವಚನದಲ್ಲಿ ಓದಲಿಕ್ಕೆ ಸಿಗ್ತದೆ. ಅದನ್ನು ವಿಂಗಡಿಸಿ ಓದುವುದಾದರೆ ಜ್ಞಾನದ ಆತ್ಮ, ವಿವೇಕದ ಆತ್ಮ ಅಂದರೆ ಒಟ್ಟಾಗಿ ಸೇರಿಸಿ ಜ್ಞಾನ ವಿವೇಕದಾಯಕ ಆತ್ಮ ಎಂಬುದಾಗಿ ಹೇಳ್ತದೆ. ನಂತರ ಆಲೋಚನೆ ಪರಾಕ್ರಮವನ್ನು ಹುಟ್ಟಿಸುವಂಥ ಆತ್ಮ, ನಂತರ ತಿಳುವಳಿಕೆ ಯೆಹೋವನ ಭಯವನ್ನು ಹುಟ್ಟಿಸುವಂಥ ಆತ್ಮ, ಅಂತೂ ಯೆಹೋವನ ಆತ್ಮ ಎಂಬುದಾಗಿ 7 ಹೆಸರುಗಳನ್ನ ಅಲ್ಲಿ ಕೊಡಲಾಗಿದೆ. ಈತನ ಸೇವೆ ಯಾವ ರೀತಿ ಇರ್ತದೆ ಎಂಬುದು, ಜನರಿಗೆ ಈತನ ಸೇವೆ ಯಾವ ರೀತಿ ಇರ್ತದೆ ಎಂಬುದನ್ನು 3ನೇ ವಚನದಿಂದ ಕೊಡಲಾಗಿದೆ. 3ನೇ ವಚನ ಮತ್ತು 4ನೇ ವಚನದ ಒಂದು ಹಂತದವರೆಗೂ ಈತನು ಜನರಿಗೆ ಸೇವೆ ಸಲ್ಲಿಸುವಾಗ ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ ಅಥವಾ ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಒಮ್ಮೆ ಯೇಸು ಕ್ರಿಸ್ತನ ಬಳಿಗೆ ಮಾತಾಡಲಾರ್ದ ಒಬ್ಬ ಮನುಷ್ಯನ ಕರೆತರ್ತಾರೆ. ಆಗ ಯೇಸು ಕ್ರಿಸ್ತನು ಅವರು ಜನರ ಹೇಳಿಕೆ ಪ್ರಕಾರ ಅದನ್ನು ಮಾಡಲ್ಲ. ಬದಲಾಗಿ ಆತನು ಯೇಸು ಕ್ರಿಸ್ತನ ವ್ಯಕ್ತಿಯಲ್ಲಿದ್ದ, ಬಲಹೀನ ವ್ಯಕ್ತಿಯಲ್ಲಿದ್ದ ದೆವ್ವವನ್ನು ಓಡಿಸ್ತಾನೆ. ಅದನ್ನು ಹೇಳುವಾಗ ಕಿವುಡಾದ ಮೂಗದವೇ ಹೋಗು ಅಂತಾನೆ. ಜನರು ಹೇಳುವಾಗ ಅದು ಮೂಕದೆವ್ವ ಅಷ್ಟೇ. ಆದರೆ ಯೇಸು ಕ್ರಿಸ್ತನ ಗದರಿಸುವಾಗ ಅದಕ್ಕೆ ತನಗೆ ದೇವರು ತನ್ನಲ್ಲಿರುವಂಥ ವಿವೇಚನೆಯಿಂದ ಆತನು ಅದನ್ನು ಸರಿಯಾಗಿ ಹೇಳ್ತಾನೆ, ಕಿವುಡಾದ ಮೂಗದೆವ್ವವೇ. ಜನರು ಹೇಳಿದ ಹೇಳಿಕೆ ಬೇರೆ, ಯೇಸು ಕ್ರಿಸ್ತನ ಹೇಳಿದ ಹೇಳಿಕೆ ಬೇರೆ. ಅದು ಸರಿ, ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವನ್ನು ನಿರ್ಣಯಿಸುವನು. ಹೌದು, ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ರಕ್ಷಣಾ ಕಾರ್ಯವನ್ನು ನಾವು ಹೊಂದಬೇಕಾದ ದೇವರ ನೀತಿ, ದೇವರ ಧರ್ಮವನ್ನು ಆತ ನಮಗೆ ಸಂಪಾದಿಸಿಕೊಡುವಂಥ ಕೆಲಸವನ್ನು ಆತನು ಮಾಡಿದ್ದಾನೆ. ಇದರ ನಂತರದ ಭಾಗ ಲೋಕವನ್ನು ತನ್ನ ಬಾಯದಂಡದಿಂದ ದಂಡಿಸುವನು, ದುಷ್ಟರನ್ನು ತನ್ನ ಬಾಯಸಿಂದ ಕೊಲ್ಲುವನು. ಇದು ಆತನ 2ನೇ ಬರೋಣಕ್ಕೆ ಸಂಬಂಧಪಟ್ಟ ಭಾಗವಾಗ್ತದೆ. ಈ ಮಾತುಗಳನ್ನು ನಾವು 2ನೇ ಥೆಸಲೋನಿಕ ಪುಸ್ತಕದಲ್ಲಿಯೂ ಮತ್ತು ಪ್ರಕಟಣೆ 19ನೇ ಅಧ್ಯಾಯದ 15ನೇ ವಚನದಲ್ಲಿ ಓದ್ತೇವೆ. ಆತನ ಬಾಯಿಂದ ಉಸಿರಿನಿಂದ ಕೊಲ್ತಾನೆ ಅನ್ನುವಂಥದ್ದನ್ನು ನಾವು 2 ಥೆಸಲೋನಿಕ 2:8 ಓದ್ತೇವೆ. ಬಾಯಿಂದ ಬರುವಂಥ ದಂಡ ಅಂದರೆ ಬಾಯಿಂದ ಕತ್ತಿ ಹೊಡ್ತದೆ ಎಂಬುದಾಗಿ ಪ್ರಕಟಣೆ 19:15 ಬರ್ತದೆ. ಹಾಗಾದರೆ ಅದು 2ನೇ ಬರೋಣಕ್ಕೆ ಸಂಬಂಧಪಟ್ಟ ವಿಷಯ. ಯುದ್ಧದೊಂದಿಗೆ ಆತನ 2ನೇ ಬರೋಣ ಭೂಮಿ ಮೇಲೆ ಅದು ಆರಂಭವಾಗ್ತದೆ. ನಂತರದಲ್ಲಿ ಆತನ ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ.
ಹೀಗೆ ಆತನು ಯುದ್ಧ ಮಾಡುವಾಗಲೂ, ಆತನು ಆ ಸಂದರ್ಭದಲ್ಲಿ ನ್ಯಾಯ ನಿರ್ಣಯಿಸುವಾಗಲೂ ಆತನು ಹೇಗಿರ್ತಾನೆ ಅನ್ನುವಂಥದ್ದನ್ನು ಈಗಾಗಲೇ ನಾವು 5ನೇ ವಚನದಲ್ಲಿ ಓದಿದ್ದೇವೆ. ಧರ್ಮ ಮತ್ತು ಪ್ರಾಮಾಣಿಕತೆ ಪ್ರಾಮುಖ್ಯವಾದ ಒಂದು ವಚನ. ಧರ್ಮ ಮತ್ತು ಪ್ರಾಮಾಣಿಕತೆ ಅದನ್ನು ನಾವು ಇಲ್ಲಿ ಹೀಗೆ ಓದ್ಬೋದು. ಆ್ಯಂಡ್ ರೈಚಸ್ನೆಸ್ ವಿಲ್ ಬಿ ದ ಬೆಲ್ಟ್ ಆಫ್ ಹಿಸ್ ಲೈನ್ಸ್ ಆ್ಯಂಡ್ ಫೇತ್ಫುಲ್ನೆಸ್ ದ ಬೆಲ್ಟ್ ಅರೌಂಡ್ ಹಿಸ್ ವೇಸ್ಟ್. ಹಾಗಾದರೆ ತಿರುಗಿ ಆತನ ನೀತಿ ಮತ್ತು ಆತನ ನಂಬಿಗಸ್ತಿಕೆ ಇಲ್ಲಿ ಆಗಲೇ ನಾವು ನೆನ್ನೆ ದಿವಸ ನೀತಿ ಎಂಬುದಾಗಿ ಓದಿದ್ದಾನೆ, ಇಲ್ಲಿ ಧರ್ಮ ಎಂಬುದಾಗಿ ಓದಿದ್ದೇವೆ. ನೆನ್ನೆ ದಿವಸದಲ್ಲಿ ಕೀರ್ತನೆ ಭಾಗದಲ್ಲಿ ನಾವು ನಮ್ಮ ನಂಬಿಗಸ್ತಿಕೆ ಎಂಬುದಾಗಿ, ದೇವರ ನಂಬಿಗಸ್ತಿಕೆ ಎಂಬುದಾಗಿ ಓದಿದ್ದನ್ನು ಈ ವಚನ ಭಾಗದಲ್ಲಿ ಪ್ರಾಮಾಣಿಕತೆ ಎಂಬುದಾಗಿ ಓದ್ತಿದ್ದೇವೆ. ಹಾಗಾದರೆ ಯೇಸು ಕ್ರಿಸ್ತನು ದೇವರ ನೀತಿಯಿಂದಲೂ ದೇವರ ನಂಬಿಗಸ್ತಿಕೆಯಿಂದಲೂ ತುಂಬಿದವನಾಗಿದ್ದಾನೆ. ಯೇಸು ಕ್ರಿಸ್ತ ನಮಗೆ ದೇವರ ಕಡೆಯಿಂದ ದೇವರ ನೀತಿ ಆಗಿದ್ದಾನೆ. ಆತ ನಂಬಿಗಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಹೆಸರು ಆತ ನಂಬಿಗಸ್ತನು. ಪ್ರಕಟಣೆ ಪುಸ್ತಕದ 3ನೇ ಅಧ್ಯಾಯದಲ್ಲಿ ಆತನ ಹೆಸರು ಕೊಡಲ್ಪಟ್ಟದೆ. ನಾವು ಓದಿ ನೋಡೋಣ. ಪ್ರಕಟಣೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಆ ಲವದೋಕ್ಯದಲ್ಲಿರುವ ಸಭೆದೂತನಿಗೆ ಬರೆ ಆಮೆನ್ ಎಂಬ ಆತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನು ಆಗಿರುವ ಆತನು. ಹಾಗಾದರೆ ಯೇಸು ಕ್ರಿಸ್ತನು ತಿರುಗಿ ಆತನು ಈ ಭಾಗದಲ್ಲಿ ಆತನು ನೀತಿಯು ಮತ್ತು ನಂಬಿಗಸ್ತನಾಗಿದ್ದಾನೆ. ಆತನು ಈ ಲೋಕದಲ್ಲಿ ಕಾಣಿಸಿಕೊಂಡಾಗ ಯುದ್ಧದೊಂದಿಗೆ ಆರಂಭವಾಗ್ತದೆ. ಬಹಳ ವಿಜೃಂಭಣೆಯಿಂದ ಆತನು ಬರ್ತಾನೆ. ಅದನ್ನು ಯೋಹಾನನು ಪರಲೋಕದ ದೃಶ್ಯವನ್ನು ಕಂಡು ಪರಲೋಕದಿಂದ ಆತನು ಬರುವಂಥ ಆ ವಿಧವನ್ನು ಆತನಲ್ಲಿ ಬರೀತಾನೆ. ಆತನು ರಾಜಾದಿರಾಜನಾಗಿ ಕರ್ತಾದಿಕರ್ತನಾಗಿ ಆತನು ಇಳಿದು ಬರುವಾಗ ಅಲ್ಲಿ ಬರ್ತದೆ 11ನೇ ವಚನದಲ್ಲಿ, ಪ್ರಕಟಣೆ 19:11, ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ನಂಬಿಗಸ್ತನು. ಆತನು ನೀತಿಯಿಂದ ನ್ಯಾಯ ವಿಚಾರಿಸ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಹಾಗಾದರೆ ಯೆಶಾಯನು ಹೇಳಿರುವಂಥ ಮಾತು ಸರಿ. ಆತನು ನೀತಿಯನ್ನು ಅಂದರೆ ಧರ್ಮವೇ ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ಹಾಗಾದರೆ ಆತನು ಲೋಕದ ಜನರಿಗೆ ದೇವರ ನೀತಿಯನ್ನು ದೊರಕಿಸುವುದಕ್ಕೂ, ಎಲ್ಲವನ್ನ ದೇವರು ಆತನಿಗೆ ಕೊಟ್ಟ ಜವಾಬ್ದಾರಿಯನ್ನು ನಂಬಿಗಸ್ತಿಕೆಯಿಂದ ಮಾಡುವುದಕ್ಕೂ ಆತನು ಬಂದಿದ್ದಾನೆ. ಅದರ ನಿಮಿತ್ತವಾಗಿ ಭೂಮಿ ಈಗಿರುವಂಥ ವಾತಾವರಣ, ಈಗಿರುವಂಥ ಜನರ ಮನಸ್ಥಿತಿ, ಈಗಿರುವಂಥ ಪ್ರಾಣಿಗಳ ಮನಸ್ಥಿತಿ, ಸೃಷ್ಟಿಯ ಮನಸ್ಥಿತಿ ಎಲ್ಲವೂ ಹೇಗೆ ಅದು ಸಮಾಧಾನ ಸ್ಥಿತಿಗೆ, ದೇವರ ನೀತಿಗೆ ತಿರುಗ್ತದೆ ಎನ್ನುವಂಥ ವಿವರಣೆಯನ್ನು ಮುಂದೆ ನಾವೀಗ 5ನೇ ವಚನದಿಂದ 9ನೇ ವಚನದವರೆಗೂ ನಾವು ಓದ್ತೇವೆ. ಭೂಮಿ ಮೇಲೆ ಆತನ 1000 ವರ್ಷ ಆಳ್ವಿಕೆಯಲ್ಲಿ ಹೇಗಿರ್ತದೆ. ಹಾಗಾಗಿ 10ನೇ ವಚನ ಹೇಳ್ತದೆ, ಆ ದಿನದಲ್ಲಿ ಜನಾಂಗಗಳು ತಮಗೆ ಧ್ವಜಪ್ರಾಯನಾಗಿ ನಿಂತಿರುವ ಇಷಯನ ಅಂಕುರದವನನ್ನು ಆಶ್ರಯಿಸುವರು. ಆತನ 1000 ವರ್ಷ ಆಳ್ವಿಕೆಯಲ್ಲಿ ಸಮಸ್ತ ಭೂ ಜನಾಂಗದವರೆಲ್ಲರೂ ಆತನನ್ನೇ ಆಶ್ರಯಿಸ್ತಾರೆ. ಅವನ ವಿಶ್ರಮ ಸ್ಥಾನವು ವೈಭವವುಳ್ಳದಾಗಿರುವುದು. ಬೇರೆ ಭೂಮಿಯ ಮೇಲೆ ಅದು ಸಬ್ಬತ್ ಕಾಲವಾಗ್ತದೆ. 6000 ವರ್ಷವನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆ ಕೊನೆಯ 1000 ವರ್ಷವನ್ನು ಕ್ರಿಸ್ತನ ಭೂಮಿ ಮೇಲೆ ಆಳ್ವಿಕೆ ಮಾಡಲಿಕ್ಕಿದ್ದಾನೆ. ಅದನ್ನು ಇಲ್ಲಿ ವಿಶ್ರಮ ಸ್ಥಾನ ಎಂಬುದಾಗಿ ಹೇಳಲ್ಪಟ್ಟದೆ. ಹಾಗಾದರೆ ಭೂಮಿ ಮೇಲೆ ಅದು ಸಬ್ಬತ್. ದೇವರ ಪರಿಶುದ್ಧತೆಯಿಂದ, ನೀತಿಯಿಂದ, ಸಮಾಧಾನದಿಂದ, ದೇವರ ವೈಭವದಿಂದ ಭೂಮಿ ಆ ದಿನಗಳಲ್ಲಿ ತುಂಬಿ ತುಳುತ್ತದೆ. ಇಂಥವನಾದ ಯೇಸು ಆತನು ಸೊಂಟಕ್ಕೆ ಆತನು ದೇವರ ನೀತಿಯನ್ನು ನಡುಕಟ್ಟಾಗಿ ಕಟ್ಟಿಕೊಂಡು, ಪ್ರಾಮಾಣಿಕತೆ ಅಂದರೆ ದೇವರ ನಂಬಿಗಸ್ತಿಕೆಯನ್ನು ಆತನು ಸೊಂಟಪಟ್ಟಿಯಾಗಿ ಕಟ್ಟಿಕೊಂಡು, ಅದಕ್ಕೆ ತಕ್ಕ ವಿಧದಲ್ಲಿ ಆತನು ಭೂಮಿಯಲ್ಲಿ ಆತನು ದೇವರ ಕಾರ್ಯಗಳನ್ನು ನೆರವೇರಿಸಲಿಕ್ಕಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರೇರೆ, ಇಂಥ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ನಿರೀಕ್ಷೆಯನ್ನು ಬಲಪಡಿಸುವಂಥ ವಾಕ್ಯಕ್ಕಾಗಿ ಸ್ತೋತ್ರ. ಈಗಿರುವಂಥ ಹೋರಾಟಗಳನ್ನ ಆ ದಿನಗಳಲ್ಲಿ ನಾವು ಕಾಣುವುದಿಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂಥವನು ನಮಗೆ ರಕ್ಷಕನು, ಒಡೆಯನು, ವಿಮೋಚಕನಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನಿಗೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ಕರ್ತನಾದ ಯೇಸು ಕ್ರಿಸ್ತನೇ, ನೀನೆಂಥವನಾಗಿದ್ದಿ ಎಂಬುದನ್ನು ಈ ಯೆಶಾಯ 11ನೇ ಅಧ್ಯಾಯದ 1ರಿಂದ 9 ವಚನಗಳಲ್ಲಿ, 10ನೇ ವಚನಗಳಲ್ಲಿ ನಾವು ಕಾಣುವುದಕ್ಕೆ ಕೊಟ್ಟ ಮಹಾದಯಗಾಗಿ ಸ್ತೋತ್ರ. ಕರ್ತನೆ, ನೀನು ಭೂಮಿಗೆ ಮೆಸ್ಸಿಯನಾಗಿ ಬಂದೆಯಪ್ಪ, ಪವಿತ್ರಾತ್ಮವುಳ್ಳವನಾಗಿ ಬಂದಿ. ನೀನು ಯಾವ ರೀತಿ ಕರ್ತನೆ ನಿನ್ನ ಜನರನ್ನು ಕನಿಕರಿಸಿದಿ, ಯಾವ ರೀತಿ ನೀನು ನಿರ್ಣಯಿಸಿದಿ, ಯಾವ ರೀತಿ ಕರ್ತನೆ ತೀರ್ಪು ಮಾಡಿದಿ, ಇದೆಲ್ಲವನ್ನು ನಾವು ಕಾಣುವುದಕ್ಕೆ ಕೃಪೆ ಕೊಟ್ಟು, ಬಡವರಿಗೋಸ್ಕರ ಕರ್ತನೆ ನೀನು ಲೋಕದ ದೇನರಿಗೋಸ್ಕರ ಧರ್ಮವನ್ನು ಸ್ಥಾಪಿಸಿಕೊಟ್ಟು, ಕಲ್ವಾರಿ ಶಿಲುಬೆಯಲ್ಲಿ ಅದನ್ನು ಸ್ಥಾಪಿಸಿದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಂತರದಲ್ಲಿ ನೀನು ಎರಡನೇ ಬರೋಣದಲ್ಲಿ ಕಾಣಿಸಿಕೊಳ್ಳುವಂಥ ಭಾಗವನ್ನು ಈ ವಾಕ್ಯದಲ್ಲಿ ತೋರಿಸಿಕೊಟ್ಟದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನೀನು ಸೊಂಟಪಟ್ಟಿಯಾಗಿ ದೇವರ ನೀತಿಯನ್ನು ನಡುಕಟ್ಟಾಗಿ ದೇವರ ನೀತಿಯನ್ನು ಮತ್ತು ಸೊಂಟಪಟ್ಟಿಯಾಗಿ ಕರ್ತನೆ ದೇವರ ನಂಬಿಗಸ್ತಿಕೆಯನ್ನು ಕಟ್ಟಿಕೊಂಡವನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಈ ಜವಾಬ್ದಾರಿಯ ನಿಮಿತ್ತವಾಗಿ
ನೀನು ರಾಜಾದಿರಾಜನಾಗಿ ಕರ್ತಾದಿಕರ್ತನಾಗಿ ಈ ಲೋಕದಲ್ಲಿ ಕಾಣಿಸಿಕೊಂಡು ಭೂಮಿಯನ್ನು ಆಳ್ವಿಕೆ ಮಾಡುವ ಈ ಸಂದರ್ಭ, ಅದು ನಮಗೆ ವಿಶ್ರಮ ಸ್ಥಾನವು, ಅದು ನಿನ್ನ ವೈಭವದಿಂದ ಕೂಡಿರುವಂಥದ್ದಾಗಿರುವುದಕ್ಕಾಗಿ ಸ್ತೋತ್ರ. ಮನುಷ್ಯರ ಸ್ವಭಾವಗಳು, ಪ್ರಾಣಿಗಳ ಸ್ವಭಾವವು, ಕರ್ತನೆ ಸೃಷ್ಟಿಯ ಸಂಗತಿಗಳೆಲ್ಲೋ ಬದಲಾಗುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ನೀತಿ, ಸಮಾಧಾನ, ಪರಿಶುದ್ಧತೆ, ಕರ್ತನ ನಿನ್ನ ನಂಬಿಗಸ್ತಿಕೆ, ಸಮಾಧಾನವು ಕರ್ತನ ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಂಗತಿಗಳು ನಮ್ಮಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿ ನಮ್ಮಲ್ಲಿ ಸಂತೋಷ, ಸಮಾಧಾನ ಉಂಟು ಮಾಡುವುದಕ್ಕಾಗಿ, ಹರ್ಷವನ್ನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೇ ಮಹಿಮೆ ಆಗಲಿ. ಈ ಪ್ರಿಯರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.